ನಮಸ್ಕಾರ ವೀಕ್ಷಕರೇ. ಬಿಗ್ ಬಾಸ್ ಕೊಟ್ಟ ಎರಡನೇ ಟಾಸ್ಕ್ನಲ್ಲಿ ಒಂಟಿ ತಂಡ ವಿನ್ ಆಗಿದ್ದಾರೆ. ಬಿಗ್ ಬಾಸ್ನಲ್ಲಿ ಎರಡನೇ ಟಾಸ್ಕ್ ಡ್ರಮ್ ಟಾಸ್ಕ್ ನಡೆದಿತ್ತು. ಅದರಲ್ಲಿ ಒಂಟಿ ತಂಡ ಜಂಟಿ ತಂಡಕ್ಕಿಂತ ವೇಗವಾಗಿ ಬಂದು ಸ್ಟಿಕ್ಕರ್ ಅಂಟಿಸಿ ವಿನ್ ಆಗಿದ್ದಾರೆ. ಅಂದಹಾಗೆ ಟಾಸ್ಕ್ ಮುಗಿದ ಮೇಲೆ ಎಲ್ಲರಿಗೂ ಶಾಕ್ ಆದಿತ್ತು. ಅದೇನೆಂದರೆ ಯಾರು ಫೈನಲ್ ಕಂಟೆಂಡರ್ ಆಗಿ ಅರ್ಹರಲ್ಲ ಎಂಬ ಮಾತನ್ನ ಬಿಗ್ ಬಾಸ್ ಎಲ್ಲರ ಸಮ್ಮುಖದಲ್ಲಿ ನಡೆಸಿ ಪ್ರತಿಸ್ಪರ್ಧಿಗಳಿಗೆ ಶಾಕ್ ಕೊಡಿಸಿದ್ದಾರೆ. ಒಂಟಿ ತಂಡದಿಂದ ಗೆದ್ದ ಧ್ರುವಂತ್ ಮತ್ತು ಧನುಷ್ ರವರಿಗೆ ನಿಮ್ಮಿಬ್ಬರು ನಿಮ್ಮ ಒಂಟಿ ತಂಡದಲ್ಲಿ ಯಾರು ಫೈನಲ್ ಕಂಟೆಂಡರ್ ಆಗಲು ಅರ್ಹರಲ್ಲ ಎಂಬುದನ್ನು ಅವರ ಸಮ್ಮುಖದಲ್ಲಿಯೇ ಅವರ ಚಿತ್ರವನ್ನು ಡ್ರಮ್ಗೆ ಅಂಟಿಸಿ ಕಾರಣ ಕೊಟ್ಟು ಅದನ್ನು ನೀರಿಗೆ ಬಿಸಾಕಿ ಎಂದು ಹೇಳಲಾಗುತ್ತೆ. ಅದೇ ರೀತಿ ಧ್ರುವಂತ್ ಇಬ್ಬರನ್ನು ಆಯ್ಕೆ ಮಾಡುತ್ತಾರೆ. ಮೊದಲನೆಯದಾಗಿ ಜಾನ್ವಿ ಅವರನ್ನು ಆಯ್ಕೆ ಮಾಡಿ ಇವರು ಸಾಫ್ಟ್ ಮತ್ತು ಟಾಸ್ಕ್ನಲ್ಲಿ ಭಾಗವಹಿಸಿ ಅವರು ತಮ್ಮನ್ನು ತಾವು ಪ್ರೂವ್ ಮಾಡಿಕೊಂಡಿಲ್ಲ ಎಂದು ಕಾರಣ ಕೊಡ್ತಾರೆ. ಎರಡನೆಯದಾಗಿ ಅಶ್ವಿನಿ ಗೌಡರನ್ನು ಆಯ್ಕೆ ಮಾಡಿ ಟಾಸ್ಕಲ್ಲಿ ಇನ್ನೂ ಆಡದೆ ಪ್ರೂವ್ ಮಾಡಿಕೊಂಡಿಲ್ಲ ಅಂತ ರೀಸನ್ ಕೊಡ್ತಾರೆ. ಧನುಷ್ಗೆ ಸಿಕ್ಕ ಅವಕಾಶವನ್ನು ಕಾಕ್ರೋಚ್ ಸುಧೀರ್ ಅವರನ್ನು ಆಯ್ಕೆ ಮಾಡಿ ಅವರ ಆಟವನ್ನು ಎಲ್ಲರಿಗೂ ದಾನ ಮಾಡಿ ಅವರೇ ಆಟ ಆಡ್ತಿಲ್ಲ, ಸೊ ಅದಕ್ಕೋಸ್ಕರ ಅವರು ಅರ್ಹರಲ್ಲ ಎಂದು ಹೇಳ್ತಾರೆ. ಎರಡನೇ ಆಯ್ಕೆಯಾಗಿ ಧ್ರುವಂತರನ್ನೇ ಆಯ್ಕೆ ಮಾಡ್ತಾರೆ. ಇವರು ತುಂಬ ಸೈಲೆಂಟ್, ಎಲ್ಲೂ ಕೂಡ ಜಾಸ್ತಿ ಕಾಣಿಸುತ್ತಿಲ್ಲ ಎಂಬ ಕಾರಣ ಕೊಡ್ತಾರೆ. ಆದರೆ ಇಲ್ಲಿ ಧ್ರುವಂತ್ ಡ್ರಮ್ ಸ್ಟಿಕ್ ಆಟವನ್ನು ಆಡಿ ತಂಡವನ್ನು ಗೆಲ್ಲಿಸಿದ್ದಾರೆ. ಆದರೆ ಅವರು ಫೈನಲ್ ಕಂಟೆಂಡರ್ ಆಗಲು ಅರ್ಹರಲ್ಲ ಎಂದು ಧನುಷ್ ಹೇಳಿರುವ ಕಾರಣ ಸರಿಯಿಲ್ಲ ಅನ್ನೋದು ನೆಟ್ಟಿಗರ ವಾದ. ಅದು ಸರಿಯೇ ಆಗಿದ್ದರೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.